ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕಾಲ್ತುಳಿತದಲ್ಲಿ ಗಾಯಗೊಂಡವರಿಗೂ ಪರಿಹಾರಕ್ಕಾಗಿ ಆಗ್ರಹ. ಮೃತರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ. ಗಾಯಾಳುಗಳ ಗೋಳು ಕೇಳೋದಿಕ್ಕಿಲ್ಲ. ಸಂಕಷ್ಟದಲ್ಲಿ ಸಿಲುಕಿದ 60ಕ್ಕೂ ಹೆಚ್ಚು ಗಾಯಾಳುಗಳ ಕುಟುಂಬ. ಇಂದಿನಿಂದ ಕಾಲ್ತುಳಿತ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕು. ಇವತ್ತು 4 ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋಕೆ ಅರ್ಜಿ ಸಲ್ಲಿಸಲಿರೋ ಸಿಐಡಿ. ನಿಖಿಲ್, ಕಿರಣ್, ಸುಮಂತ್, ಸುನಿಲ್ ಮ್ಯಾಥ್ಯೂನ ಕಸ್ಟಡಿಗೆ ಪಡೆಯೋಕೆ ಅರ್ಜಿ. ಕಾಲ್ತುಳಿತದಲ್ಲಿ 11 ಜನರ ಸಾವು. ದೆಹಲಿಗೆ ಡಿಸಿಎಂ ಡಿಕೆಶಿ ದೌಡು. ದುರಂತದ ವರದಿಯನ್ನ ಹೊತ್ತು ಡೆಲ್ಲಿ ಫ್ಲೈಟ್ ಹತ್ತಿರೋ ಡಿಕೆ ಶಿವಕುಮಾರ್. ಆರ್ಸಿಬಿ ಸಂಭ್ರಮಾಚರಣೆಯ ರಿಪೋರ್ಟ್ನ ಹೈಕಮಾಂಡ್ಗೆ ಸಲ್ಲಿಸಲಿರೋ ಡಿಕೆ. ಕಾಲ್ತುಳಿತ ಪ್ರಕರಣದಲ್ಲಿ ನಿಖಿಲ್ ಸೋಸಲೆ ಬಂಧನ ಪ್ರಶ್ನಿಸಿ ರಿಟ್ ಅರ್ಜಿ. ಸಿಎಂ ಆದೇಶಾನುಸಾರ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ಬಂಧನ ಅಂತ ಆರೋಪ. ಇವತ್ತು ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ. ಕಾಲ್ತುಳಿತ ಕೇಸ್ ಸಂಬಂಧ ಸರ್ಕಾರದ ವಿರುದ್ಧ ಜಂಟಿ ಸಮರಕ್ಕೆ ಸಜ್ಜಾದ ದೋಸ್ತಿ ಪಡೆ. ಸಿಎಂ, ಡಿಸಿಎಂ ಹಾಗೂ ಗೃಹ ಸಚಿವರು ರಾಜೀನಾಮೆ ನೀಡಬೇಕು. ಜಂಟಿಯಾಗಿಯೇ ಹೋರಾಟ ಮಾಡೋಣ ಎಂಬ ನಿರ್ಧಾರ. ದೆಹಲಿಯತ್ತ ಡಿಸಿಎಂ ಡಿಕೆ ಶಿವಕುಮಾರ್ ದೌಡು. ಸರ್ಕಾರಕ್ಕೆ ಕಾಲ್ತುಳಿತ ಸಂಕಟ ಎದುರಾಗಿರೋ ಹೊತ್ತಲ್ಲೇ ಪ್ರಯಾಣ. ಕುತೂಹಲ ಮೂಡಿಸಿರೋ ಡಿಕೆಶಿ ಡೆಲ್ಲಿ ಟೂರ್. ಸುಹಾಸ್ ಶೆಟ್ಟಿ ಹತ್ಯೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಕ್ಷುಬ್ಧ. ಸಿಸಿಬಿಯಿಂದ ಎನ್ಐಎಗೆ ವರ್ಗಾವಣೆಯಾಗಿರುವ ತನಿಖೆ. ಇವತ್ತು ಜಿಲ್ಲೆಗೆ ಭೇಟಿ ನೀಡಲಿರೋ ಬಿಜೆಪಿ ನಿಯೋಗ. ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ. ಪದಾಧಿಕಾರಿಗಳ ಪಟ್ಟಿ ಪರಿಷ್ಕರಣೆಯಿಂದ ಚುನಾವಣೆ ವಿಳಂಬ. ವಿಜಯೇಂದ್ರ ಭೇಟಿ ಮಾಡಿ ಶಿವರಾಜ್ ಸಿಂಗ್ ಚೌಹಾಣ್ ಚರ್ಚೆ. ಹೊಸ ಟೀಮ್ ಕಟ್ಟೋಕೆ ಚಿಂತನೆ. ಪಿಸಿ ಮೇಲೆ ಹಲ್ಲೆ ಕೇಸ್ನಲ್ಲಿ ದೇವದುರ್ಗ ಶಾಸಕಿ ಪುತ್ರ ಸಂತೋಷ ನಾಯಕ್ ವಿರುದ್ಧ ಅರೆಸ್ಟ್ ವಾರೆಂಟ್. ರಾಯಚೂರು ಜಿಲ್ಲಾ ಸೆಷನ್ ಕೋರ್ಟ್ನಿಂದ ವಾರೆಂಟ್ ಜಾರಿ. ಬಂಧನ ಭೀತಿ ಇಲ್ಲದೆ ಆರಾಮಾಗಿ ನಿಖಿಲ್ ಜೊತೆ ಫೋಟೋಗೆ ಪೋಸ್. ಬೈಕ್ ರೈಡ್ ಮಾಡ್ತಾ ಒಂದೇ ಕೈಯಲ್ಲಿ ಸರ ಕದ್ದ ಕಿರಾತಕ. 2 ಸೆಕೆಂಡ್ನಲ್ಲಿ ಮಹಿಳೆಯ ಸರಗಳ್ಳತನ ಮಾಡಿ ಎಸ್ಕೇಪ್. ರಾಮಮೂರ್ತಿ ನಗರ ಬಳಿಯ ಪಂಪಮ್ಮ ಲೇಔಟ್ನಲ್ಲಿ ಕೃತ್ಯ. ಸಿಸಿಟಿವಿಯಲ್ಲಿ ಕಳ್ಳನ ಕೈಚಳಕ ಸೆರೆ. ಬಡವರ್ಗದ ಜನರಿಗೆ ರಾಜ್ಯ ಸರ್ಕಾರದಿಂದ ಮತ್ತೊಂದು ಶಾಕ್. ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರೋ ಪಿಎಂ ಜನೌಷಧಿ ಕೇಂದ್ರಗಳಿಗೆ ಬೀಗ. ಆದೇಶ ಹಿಂಪಡೆಯುವಂತೆ ಬಳ್ಳಾರಿ ಜನರ ಒತ್ತಾಯ. ಮಳೆಗೆ ಬೆಳಗಾವಿಯ ಮಲಪ್ರಭಾ ನದಿಗೆ ಒಳಹರಿವು ಹೆಚ್ಚಳ. ತಾತ್ಕಾಲಿಕ ರಸ್ತೆ ಕೊಚ್ಚಿ ಹೋಗಿದ್ರಿಂದ ಬೆಳಗಾವಿ ಗೋವಾ ಸಂಪರ್ಕಿಸುವ ಹೆದ್ದಾರಿ ಬಂದ್. ಮಳೆಗಾಲ ಮುಗಿಯುವವರೆಗೂ ರಸ್ತೆ ಸಂಚಾರ ಬಂದ್ ಆಗೋ ಸಾಧ್ಯತೆ. ಹಾಡ ಹಗಲೇ ಪಿಜಿಗೆ ನುಗ್ಗಿ ಲ್ಯಾಪ್ಟಾಪ್ ಕದ್ದೊಯ್ದ ಖದೀಮ. ಪಿಜಿ ಸೆಕ್ಯೂರಿಟಿ ಅವ್ಯವಸ್ಥೆ ವಿರುದ್ಧ ಪಿಜಿ ವಾಸಿಗಳ ಆಕ್ರೋಶ. ಬೆಂಗಳೂರು ಪೊಲೀಸರಿಗೆ ವಿಡಿಯೋ ಟ್ಯಾಗ್ ಮಾಡಿ ಕ್ರಮಕ್ಕೆ ಆಗ್ರಹ. ಚಿರಾಪುಂಜಿಯಲ್ಲಿ ಪತಿಯ ಹತ್ಯೆ, ಪತ್ನಿ ನಾಪತ್ತೆ ಕೇಸ್ಗೆ ಟ್ವಿಸ್ಟ್. ಹನಿಮೂನ್ಗೆ ಹೋಗಿದ್ದ ರಾಜ ರಘುವಂಶಿಗೆ ಸ್ನೇಹಿತರ ಜೊತೆ ಸೇರಿ ಮುಹೂರ್ತ ಇಟ್ಟಿದ್ದ ಸೋನಂ. ಮೇಘಾಲಯ ಪೊಲೀಸರ ಮುಂದೆ ಶರಣು. $2026 ವೇಳೆಗೆ ಬ್ಯಾನ್ ಆಗುತ್ತಾ 500 ರೂಪಾಯಿ ನೋಟ್. ಯೂಟ್ಯೂಬ್ ವಿಡಿಯೋ ಎಲ್ಲೆಡೆ ವೈರಲ್. ಇದು ಸುಳ್ಳು ಸುದ್ದಿ, ನಂಬಬೇಡಿ ಅಂತ ಕೇಂದ್ರ ಸರ್ಕಾರದ ಸ್ಪಷ್ಟನೆ. ಲಾಸ್ ಏಂಜಲೀಸ್ನಲ್ಲಿ ಭುಗಿಲೆದ್ದ ವಲಸಿಗರ ಹಿಂಸಾಚಾರ. ಸತತ 2ನೇ ದಿನವೂ ಉಗ್ರ ಪ್ರತಿಭಟನೆ.
ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಚಿ ಅಟ್ಟಹಾಸ. ಟೀಂ ಇಂಡಿಯಾ ಕ್ರಿಕೆಟಿಗ ರಿಂಕು ಸಿಂಗ್ ನಿಶ್ಚಿತಾರ್ಥ. ಲಕ್ನೋನ ಸ್ಟಾರ್ ಹೋಟೆಲ್ನಲ್ಲಿ ಅದ್ದೂರಿ ಕಾರ್ಯಕ್ರಮ. ಸಮಾಜವಾದಿ ಸಂಸದೆ ಪ್ರಿಯಾ ಸರೋಜ್ಗೆ ರಿಂಗ್ ಹಾಕಿದ ರಿಂಕು. ಟಾಲಿವುಡ್ ನಟ ಅಖಿಲ್ ಅಕ್ಕಿನೇನಿ ಮದುವೆ ಸಂಭ್ರಮ. ಡಿಫರೆಂಟ್ ಗೆಟಪ್ನಲ್ಲಿ ಮದುವೆಗೆ ಹಾಜರಿ ಹಾಕಿದ ನಟ ಯಶ್. ನಟ ಕಿಚ್ಚ ಸುದೀಪ್ರಿಂದಲೂ ವಿಶ್. ತಮಿಳಿನ ಟಾಪ್ ಹೀರೋಗಳು ಭಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.